ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ದಿ ಆರಿಜಾನ್ ಶಾಲೆಯಲ್ಲಿ ವಾರ್ಷಿಕ ಕ್ರೀಡಾಕೂಟ. ರಾಜ್ಯ ಮಟ್ಟದ ಕ್ರೀಡೆಗಳಲ್ಲಿ ಭಾಗವಹಿಸಿ ವಿಜೇತರಾದರೆ ಉದ್ಯೋಗದಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲಿ ಮೀಸಲಾತಿ ಇದೆ. ಅದಕ್ಕಾಗಿ ಕ್ರೀಡೆಯಲ್ಲಿ ಭಾಗವಹಿಸಬೇಕೆಂದು ದೈಹಿಕ ಶಿಕ್ಷಣ ಪರಿವೀಕ್ಷಕ ಫಕ್ರು ಸಾಬೀರ್ ಅವರು ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು. ಅವರು ಚಿಂತಾಮಣಿ ನಗರದ ವಿನಾಯಕ ನಗರದ ಬಡಾವಣೆಯಲ್ಲಿರುವ ದಿ ಆರಿಜಾನ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಇಂದು ಹಮ್ಮಿಕೊಂಡಿದ್ದ ವಾರ್ಷಿಕ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿ ಮಾತನಾಡುತ್ತಿದ್ದ ಅವರು, ರಾಜ್ಯ ಮಟ್ಟದಲ್ಲಿ ಸಾಧನೆ ಮಾಡಿದ ಕ್ರೀಡಾಪಟುಗಳಿಗೆ ಸರ್ಕಾರ ಶೇಕಡ 5% ಮೀಸಲಾತಿ ಇದೆ ಎಂದ ಅವರು, ಇದರ ಜೊತೆಗೆ ಕ್ರೀಡೆಯಿಂದ ದೈಹಿಕ ಮಾನಸಿಕ ಅಭಿವೃದ್ಧಿ ಹೊಂದಲು ವಿದ್ಯಾಭ್ಯಾಸ ಮಾಡಲು ತುಂಬ ಸಹಕಾರಿಯಾಗುತ್ತದೆ ಎಂದರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ಸೊರ್ಣಶೆಟ್ಟಹಳ್ಳಿ ಸರ್ಕಾರಿ ಶಾಲೆಯ ಹಿರಿಯ ದೈಹಿಕ ಶಿಕ್ಷಕರಾದ ಮಂಜುನಾಥ್ ರವರು ಮಾತನಾಡಿ, ಕ್ರೀಡಾಪಟುಗಳು ಸಾಧನೆಗಳ ಬಗ್ಗೆ ತಿಳಿದುಕೊಳ್ಳಬೇಕು. ಉದಾಹರಣೆಗೆ ಕ್ರಿಕೆಟ್ ಆಟದಲ್ಲಿ ಕಪಿಲ್ ದೇವ್, ಅನಿಲ್ ಕುಂಬ್ಳೆಯಂತಹ ಅನೇಕ ಹಿರಿಯ ಆಟಗಾರರನ್ನು ಮೀರಿಸುವ ಕ್ರೀಡಾಪಟುಗಳನ್ನು ಇಂದು ನಾವು ಕಾಣುತ್ತಿದ್ದೇವೆ ಎಂದ ಅವರು, ಆರೋಗ್ಯ ಮತ್ತು ಉದ್ಯೋಗ ದೃಷ್ಟಿಯಿಂದ ವಿದ್ಯಾರ್ಥಿಗಳು ಹೆಚ್ಚು ಕ್ರೀಡೆಗಳಲ್ಲಿ ಭಾಗವಹಿಸುವಂತೆ ಕೋರಿದರು. ಇನ್ನು ಕಾರ್ಯಕ್ರಮದಲ್ಲಿ ಕೊರೋನಾ ಸಂದರ್ಭದಲ್ಲಿ 2021 ಮತ್ತು 2022ನೇ ಸಾಲಿನಲ್ಲಿ SSLC ಪರೀಕ್ಷೆಯಲ್ಲಿ ಹೆಚ್ಚಿನ ಅಂಕಗಳನ್ನು ಪಡೆದುಕೊಂಡ ತಂಜೀಮ್ ಉಲ್ಲಾ ಖಾನ್ 615 ಅಂಕ, ಜಯಶ್ರೀ 609 ಅಂಕ, ವೈಶಾಲಿ 589 ಅಂಕ ಮತ್ತು ಮಹೇಶ್ ಬಾಬು 571 ಅಂಕಗಳನ್ನು ಪಡೆದಿರುವವರಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ಶಾಲೆಯ ಅಧ್ಯಕ್ಷ ನೂರ್ಸಬಾ, ಕಾರ್ಯದರ್ಶಿ ಆರಿಫುಲ್ಲಾ, ದೈಹಿಕ ಶಿಕ್ಷಕ ಮುರಳಿ, ಮುಖ್ಯೋಪಾಧ್ಯಾಯರಾದ ರವೀದ್ ಅಹ್ಮದ್, ಕನ್ನಡ ಶಿಕ್ಷಕ ಅಶ್ರಫ್, ಶಾಲೆಯ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು.
ನನಗೆ ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸ್ತಾ ಇರ್ತಕ್ಕಂಥದ್ದು ಬಹಳ ಸಂತೋಷಕರವಾಗಿದೆ. ಯಾಕೆ ಅಂದ್ರೆ 2003ರಲ್ಲಿ ಈ ಶಾಲೆ ಪ್ರಾರಂಭವಾದಾಗ ಒಂದು ಸಣ್ಣ ಕೊಠಡಿಯಲ್ಲಿ ಪ್ರಾರಂಭವಾದಾಗಲೂ ಸಹ ನಾನು ಈ ಶಾಲೆಗೆ ಭೇಟಿ ನೀಡಿದ್ದೆ. ನಿಜವಾಗ್ಲೂ ನಿಮ್ಮ ಆರಿಫ್ ಸರ್ ಅವರಿಗೆ ಕ್ರೀಡೆಗಳಲ್ಲೂ ಮತ್ತು ಪ್ರತಿಭಾ ಕಾರಂಜಿ ಸ್ಪರ್ಧೆಗಳಲ್ಲಿ ಅವರು ನಾನು ಶಾಲೆಯ ಸಂಸ್ಥಾಪಕ ಅನ್ನದೇ ಒಬ್ಬ ಸಾಮಾನ್ಯ ಶಿಕ್ಷಕನಂತೆ ಮಕ್ಕಳ ಜೊತೆ ವರ್ತಿಸಿ ಅಲ್ಲಿ ನಿಜವಾಗ್ಲೂ ಅವ್ರು ಪಡ್ತಕ್ಕಂತಹ ಕಷ್ಟ, ಆ ಕಷ್ಟದ ನಲಿವು ನಾನು ಕಣ್ಣಾರೆ ನೋಡಿದ್ದೀನಿ 2003ರಿಂದ. ಯಾಕೆಂದ್ರೆ ಪ್ರತಿಯೊಂದು ಈವೆಂಟ್ಸ್ಗೂ ಸಹ ಅವರು ತಾಲೂಕು ಮಟ್ಟಕ್ಕಾಗ್ಬೋದು, ಜಿಲ್ಲಾ ಮಟ್ಟಕ್ಕಾಗ್ಬೋದು, ನಗರ ಮಟ್ಟಕ್ಕಾಗ್ಬೋದು, ಎಲ್ಲ ಕ್ರೀಡೆಗಳಲ್ಲೂ ಸಹ ಸಕ್ರಿಯವಾಗಿ ಭಾಗವಹಿಸಿ ಮಕ್ಕಳನ್ನ ಉತ್ತೇಜನವನ್ನು ನೀಡ್ತಾ ಇದ್ವಿ. ಅಂತಹ ಒಂದು ಸಂಸ್ಥೆಯಲ್ಲಿ ನೀವೆಲ್ಲ ಓದ್ತಾ ಇರ್ತಕ್ಕಂಥದ್ದು ನಿಜವಾಗ್ಲೂ ನಿಮ್ಮೆಲ್ಲರ ಸೌಭಾಗ್ಯ. ಯಾಕೆಂದ್ರೆ ಅವತ್ತು ಕೇವಲ ಒಂದು 20-30 ವಿದ್ಯಾರ್ಥಿಗಳೊಂದಿಗೆ ಈ ಒಂದು ಶಾಲೆಯನ್ನ ಪ್ರಾರಂಭಿಸಿ ಇವತ್ತು 700 ಮಕ್ಕಳು ಈ ಶಾಲೆಯಲ್ಲಿ ಅಭ್ಯಾಸ ಮಾಡ್ತಾ ಇದ್ದಾರೆ ಅಂದ್ರೆ ಅವರ ಒಂದು ಸಾಧನೆಯೇ ಈ ಒಂದು ಕೀರ್ತಿಗೆ ಪತಾಕೆ ಅಂತ ಬಿಟ್ಟು ನಾನು ಹೇಳ್ತೀನಿ. ಇನ್ನು ನಮ್ಮ ದೈಹಿಕ ಶಿಕ್ಷಣದ ಬಗ್ಗೆ ಹೇಳ್ಬೇಕಾದ್ರೆ ನಿಜವಾಗ್ಲೂ ಮೊದಲಿಂದಲೂ ಅವ್ರು ನನಗೆ ಹೇಳ್ತಾ ಇದ್ರು, ಯಾರು ಒಬ್ಬ ಉತ್ತಮ ದೈಹಿಕ ಶಿಕ್ಷಕರನ್ನ ಕೊಡ್ಸಿ ಸರ್ ಅಂತ. ಬಹಳಷ್ಟು ಇದ್ರೂ ಸಹ ಈಗ ಒಳ್ಳೆಯ ಒಬ್ಬ ದೈಹಿಕ ಶಿಕ್ಷಕ ಮುರಳಿ ನಿಮ್ಮ ಶಾಲೆಗೆ ಬಂದಿದ್ದಾನೆ. ನಿಜವಾಗ್ಲೂ ಮುರಳಿ ಅಷ್ಟೇ ಒಬ್ಬ ಉತ್ತಮ ಕ್ರೀಡಾಪಟು. ಯಾವುದೇ ಒಂದು ದೈಹಿಕ ಚಟುವಟಿಕೆಗಳನ್ನು ಅವನಿಗೆ ಒಪ್ಪಿಸಿದಾಗ ನಿಜವಾಗ್ಲೂ ಆನೆಸ್ಟ್ ಆಗಿ ನಮ್ಮ ತಾಲೂಕು ಮಟ್ಟದಲ್ಲಾಗ್ಬೋದು, ಜಿಲ್ಲಾ ಮಟ್ಟದಲ್ಲಾಗ್ಬೋದು ಒಳ್ಳೆಯ ಹೆಸರನ್ನ ತಗೊಂಡಿದ್ದಾರೆ. ಮತ್ತೆ ಈ ನಮ್ಮ ಹಿಂದಿನ ಶಾಲೆಯಲ್ಲಿ ಅವರು ಜಿಲ್ಲಾ ಮಟ್ಟದವರೆಗೂ ರಾಜ್ಯ ಮಟ್ಟದವರೆಗೂ ಕರ್ಕೊಂಡು ಹೋಗಿದ್ದಾರೆ ಮಕ್ಕಳನ್ನ. ಅದೇ ಪ್ರಗತಿಯನ್ನ ದ ಹಾರಿಜಾನ್ ಶಾಲೆಯಲ್ಲೂ ಸಹ ಅವರು ಮುಂದುವರಿಸಲಿಕ್ಕೆ ಪ್ರಥಮ ಹೆಜ್ಜೆಯನ್ನು ಇಟ್ಟಿದ್ದಾರೆ. ನಿಜವಾಗ್ಲೂ ಸಹ ನಾನು ಅವರಿಗೆ ಅನಂತ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಮತ್ತೆ ಕ್ರೀಡಾ ಸಾಧನೆ ಬಗ್ಗೆ ತಿಳ್ಕೊಂಡ್ರೆ ಕೇವಲ ನಾವು ಪ್ರಸಾರ ಮಾಧ್ಯಮಗಳಲ್ಲಿ ಏನು ಅನಿಲ್ ಕುಂಬ್ಳೆ ಅಥವಾ ಮತ್ತೊಬ್ಬರನ್ನ ತಿಳ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಕಪಿಲ್ ದೇವ್ ಆಗ್ಬೋದು, ಗವಾಸ್ಕರ್ ಆಗ್ಬೋದು, ಅಥವಾ ಇನ್ನು ಯಾರೇ ಆಗ್ಬೋದು, ಅವ್ರಿಗಿಂತ ಹೆಚ್ಚಾಗಿ ನಮ್ಮ ಪ್ರಾಂತೀಯವಾಗಿ ಬೆಳೆದಿರ್ತಕ್ಕಂತಹ ಕ್ರೀಡಾಪಟುಗಳನ್ನು ಉತ್ತೇಜಿತರನ್ನಾಗಿ ಮಾಡಿಕೊಂಡು ನಾವು ಸಹ ಹೆಚ್ಚು ಒಂದು ಕ್ರೀಡೆಗಳಲ್ಲಿ ಭಾಗಿಯಾಗಬೇಕು. ನಿಜವಾಗ್ಲೂ ಮಕ್ಕಳೇ, ನಾವೊಂದು ದಿವ್ಯಾ ಅಂತಕ್ಕಂಥ ಇದೇ ವಿಜಯ ಕಾಲೇಜಿನಲ್ಲಿ PUC ಓದಿರ್ತಕ್ಕಂಥವಳು, ಶ್ರೀನಿವಾಸಪುರದ ಹುಡುಗಿ, ನಮ್ಮ ಚಿಂತಾಮಣಿಯಲ್ಲಿ ಅಭ್ಯಾಸ ಮಾಡಿರ್ತಕ್ಕಂಥ ಹುಡುಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶೂಟರ್ನಲ್ಲಿ ಪ್ರಥಮ ಮತ್ತು ದ್ವಿತೀಯ ಸ್ಥಾನವನ್ನ ಪಡೆದಿರ್ತಕ್ಕಂತಹ ಆ ದಿವ್ಯಾ ಅಂತಕ್ಕಂಥ ಮಗುವನ್ನ ನಾವು ಪ್ರೇರಣೆ ಮಾಡಿಕೊಂಡು ಇವತ್ತು ನಾವೆಲ್ಲರೂ ಸಹ ಒಂದು ಕ್ರೀಡಾ ಕ್ಷೇತ್ರದಲ್ಲಿ ಒಂದು ಅತ್ಯುನ್ನತ ಸಾಧನೆಯನ್ನು ಮಾಡಬೇಕು ಅಂತ ಹೇಳ್ತೀನಿ. ಅದೇ ರೀತಿ ಸ್ಟೇಡಿಯಂ ಅಲ್ಲಿ ಮಂಜು ಅಂತಿದ್ದಾನೆ, ಅವರು ಅಷ್ಟೇ ರನ್ನಿಂಗ್ ಇವೆಂಟ್ಸ್ ಈ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾಗವಹಿಸಿ ನಮ್ಮ ಚಿಂತಾಮಣಿಗೆ ಕೀರ್ತಿಯನ್ನ ತಂದಿದ್ದಾರೆ. ಅವರ ಒಂದು ಮಾರ್ಗದರ್ಶನವನ್ನ ಅವರನ್ನ ನೆನೆಸ್ಕೊಳ್ತಾ ನಾವು ಸಹ ಕ್ರೀಡೆಗಳಲ್ಲಿ ಭಾಗವಹಿಸಿ ಹೆಚ್ಚಿನ ರೀತಿಯಲ್ಲಿ ನಮ್ಮ ಚಿಂತಾಮಣಿ ತಾಲೂಕಿಗೆ, ಈ ಶಾಲೆಗೆ ನೀವು ಹೆಚ್ಚಿನ ಒಂದು ಗೌರವವನ್ನು ತರ್ತೀರಾ ಅಂತ ಬಿಟ್ಟು ನಾನು ನಿಮಗೆ ಒಂದು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಮತ್ತೆ ನಿಜವಾಗ್ಲೂ ಹೇಳಬೇಕು ಅಂದ್ರೆ ಒಂದು ಹಿಂದುಳಿದ ಪ್ರದೇಶವಾಗಿರ್ತಕ್ಕಂಥ ಪ್ರದೇಶದಲ್ಲಿ ನಮ್ಮ ಆರಿಫ್ ಸಾರ್ ಅವರು ಮತ್ತು ದಂಪತಿಗಳಿಬ್ಬರೂ ಸಹ ಶಾಲೆಯನ್ನು ಪ್ರಾರಂಭಿಸಿ ಇವತ್ತು ನಿಜವಾಗಲೂ ಇಂತಹ ಒಂದು ಮಹೋನ್ನತವಾಗಿರ್ತಕ್ಕಂತಹ ಸಣ್ಣ ಜಾಗದಲ್ಲೇ ಕ್ರೀಡಾ ದಿನೋತ್ಸವವನ್ನ ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಅವರ ಒಂದು ಶಾಲೆ ಇನ್ನೂ ಅತಿ ಉತ್ತುಂಗಕ್ಕೆ ಏರಲಿ ಅಂತ ಆಶಿಸ್ತಾ 2024ನೇ ಸಾಲಿನ ಕ್ರೀಡಾಕೂಟ ಹಮ್ಮಿಕೊಂಡಿರ್ತಕ್ಕಂಥ ವ್ಯಕ್ತಿಗಳಿಗೆ ಮತ್ತು ಕ್ರೀಡಾಪಟುಗಳಿಗೆ ಶುಭಾಶಯಗಳನ್ನು ಕೋರುತ್ತಾ, ಈಗ ಕ್ರೀಡಾಕೂಟಗಳು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಷಯವಾಗಿದೆ. ಯಾಕೆಂದ್ರೆ ನಾವು ರಾಜ್ಯ ಮಟ್ಟದಲ್ಲಿ ಆಯ್ಕೆ ಆದರೆ ಸರ್ಕಾರದಿಂದ ಅವರ ಕ್ರೀಡಾಕೂಟದಲ್ಲಿ 5% ಅವರಿಗೆ ಮೀಸಲಾತಿ ಇದೆ. ಕ್ರೀಡಾಕೂಟಗಳಲ್ಲಿ ಭಾಗವಹಿಸಿ ವಿನ್ ಆಗಬೇಕು. ಈಗ ಹೋಬಳಿ ಲೆವೆಲ್, ಡಿಸ್ಟಿಕ್ ಲೆವೆಲ್ ಮತ್ತೆ ರಾಜ್ಯ ಮಟ್ಟದಲ್ಲಿ ಆಯ್ಕೆ ಆಗಿಬಿಟ್ಟು ನೀವು ಸೆಲೆಕ್ಷನ್ ಆಗಿದ್ರೆ 5% ಉದ್ಯೋಗದಲ್ಲಾಗಲಿ ಪ್ರತಿಯೊಂದು ಇದರಲ್ಲೂ ಸಹ ಮೀಸಲಾತಿ ಇರುತ್ತೆ. ಆದ್ರಿಂದ ಕ್ರೀಡಾಕೂಟಗಳಲ್ಲಿ ಭಾಗವಹಿಸಲೇಬೇಕು. ಪ್ರತಿಯೊಬ್ಬರು ಭಾಗವಹಿಸಬೇಕಾಗಿ ಮನವಿ ಮಾಡ್ಕೊಳ್ತಾ, ಮತ್ತೆ ಈ ಕ್ರೀಡಾಕೂಟಗಳಿಂದ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಅಭಿವೃದ್ಧಿ ಹೊಂದಲು, ವಿದ್ಯಾಭ್ಯಾಸ ಮಾಡಲು ತುಂಬಾ ಸಹಕಾರಿಯಾಗುತ್ತೆ. ಆದ್ದರಿಂದ ತಾವೆಲ್ಲರೂ ಕ್ರೀಡೆಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ಭಾಗವಹಿಸಬೇಕಂತ ಹೇಳ್ಬಿಟ್ಟು ಮನವಿ ಮಾಡ್ಕೊಳ್ತಾ, ಮತ್ತೆ ಈ ಸಮಸ್ಯೆ ಬಗ್ಗೆ ಹೇಳ್ಬೇಕಾದ್ರೆ ಸಮಸ್ಯೆ ಸುಮಾರು
20 ವರ್ಷಗಳ ಕಾಲ ಇಲ್ಲಿ ನಡೆಸ್ಕೊಂಡು ಬಂದಿರೋ ಸುಮಾರು ವಿದ್ಯಾರ್ಥಿಗಳು ಇಲ್ಲಿಂದ ಹೋಗಿದ್ದಾರೆ. ಇಷ್ಟು ವಿದ್ಯಾರ್ಥಿಗಳಿಗೆ ಆಶ್ರಯ ನೀಡಿರ್ತಕ್ಕಂಥವರು ಆರ್ಯಪ್ರವಾಣವರು. ಇವರು ಈ ಶಾಲೆ ಅಭಿವೃದ್ಧಿ ಆಗಬೇಕಾದ್ರೆ ಹಗಲಿರುಳು ದುಡಿತಾ ಇದ್ದಾರೆ. ಹಗಲಿರುಳು ನೈಟ್ ಎಲ್ಲ ಇರ್ತಾರೆ ಪಾಪ. ಈ SLC ಮತ್ತೆ ನೈಟ್ ಕ್ಲಾಸ್ ಆಗಬೇಕಾದ್ರೆ ನೈಟ್ ಎಲ್ಲ ಇದ್ಕೊಂಡು ರಾತ್ರಿ ಎಲ್ಲ ಇದ್ದು ಅವರಿಗೆ ಉತ್ತಮ ರೀತಿಯಾಗಿ ಬೋಧನೆ ಮಾಡ್ತಾ ಇದ್ದಾರೆ. ಇವರಿಗೂ ಸಹ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ನಮ್ಮ ಆಡಳಿತ ಮಂಡಳಿಯವರು ತಂಜೀಮುಲ್ಲಾ ಖಾನ್ ರವರಿಗೆ ಪ್ರಶಸ್ತಿಯನ್ನು ಪದಕವನ್ನು ನೀಡಿ ಅವರಿಗೆ ಗೌರವವನ್ನು ಸಮರ್ಪಣೆಯನ್ನು ಮಾಡುತ್ತಿದ್ದಾರೆ. Now our guest professor is honorary Vaishali shall secure 589 marks the 625. Give a round of applause. Don't worry. Sure. Good SSLC result every year. This is possible by the encouragement, guidance, and good monitoring of management and all the teachers teach our students in successfully. One child, one teacher, one pen, and one book can define. The big round applause. ನಮ್ಮ ಹಾರಿಜಾನ್ ಶಾಲೆಯ ಆಡಳಿತ ಮಂಡಳಿಯವರು ಅವಿರತ ಪ್ರಯತ್ನ ಮಕ್ಕಳಿಗೆ ಉತ್ತಮವಾದ ಪ್ರೋತ್ಸಾಹವನ್ನು ನೀಡಿ ಶ್ರಮಿಸಿರುತ್ತಾರೆ. ನಮ್ಮ ಶಾಲೆಯು ಮಕ್ಕಳಿಗೆ ಶಿಸ್ತು, ಸಂಯಮ, ಶಿಕ್ಷಣವನ್ನು ನೀಡುವಲ್ಲಿ ಬಹಳ ಶ್ರಮ ವಹಿಸಿರುತ್ತದೆ. ಬಿಗ್ ರೌಂಡ್ ಅಪ್ಲಾಸ್. Good morning to everybody. Let me introduce myself. My name is Tanzimullah Khan and I have completed my middle school and high school in the New Horizon School, and I am currently ongoing with my UG in RK Vision PU College. And coming on to this occasion, I am very glad to the teachers who helped me to achieve this and to get the honor, and I am very thankful to them who had guided me, who supported me and who teach me. And first of all, to all the teachers and non-teaching staff, I would like to thank, and I would like to say that try your best of luck to this SLCC batch to be here next time. That's all. Thank you. ನನ್ನ ಹೆಸರು ವೈಶಾಲ್ಯ. ನಾನು ಈ ಶಾಲೆಯಲ್ಲಿ ಶಿಕ್ಷಣವನ್ನು ಪಡೆದು ಇವತ್ತು ಶ್ರೀ ವಿಜಯ PU ಕಾಲೇಜಲ್ಲಿ ಪದವಿ ಪೂರ್ವ ಕಾಲೇಜಿನಲ್ಲಿ ಫಸ್ಟ್ PUCಯನ್ನು ಮಾಡುತ್ತಿದ್ದೇನೆ. ನಾನು ಮೊದಲು ನನ್ನ ಶಿಕ್ಷಕರು, ನನ್ನ ಆತ್ಮೀಯರು ಎಲ್ಲರಿಗೂ ನಾನು ಧನ್ಯವಾದವನ್ನು ತಿಳಿಸುತ್ತಿದ್ದೇನೆ. ನಾವು ಇವತ್ತು ಇಲ್ಲಿ ಹೀಗಿರುವುದಕ್ಕೆ ಕಾರಣ ನಮ್ಮ ಶಿಕ್ಷಕರು. ಹಾಗಾಗಿ ನಾನು ನನ್ನ ಜೂನಿಯರ್ಸ್ಗೆ ವಿಶ್ ಮಾಡುತ್ತಿದ್ದೇನೆ. ಅವರು ನಮ್ಮ ಸ್ಥಾನದಲ್ಲಿ ಇರಬೇಕೆಂದು ಭಾವಿಸುತ್ತಿದ್ದೇನೆ. ಧನ್ಯವಾದಗಳು. ಮಾತ್ರ ಸಾಧ್ಯ ಎಂಬ ಕಿವಿ ಮಾತನ್ನು ನಮ್ಮ ಶಾಲಾ ಮಕ್ಕಳು ನೀಡಿದ್ದಾರೆ. ಅವರಿಗೆ ಧನ್ಯವಾದಗಳು.